ಹಾಯ್ ಫ್ರೆಂಡ್ಸ್, ಈ ರೀತಿಯಾದ ಒಂದು ವಿಡಿಯೋವನ್ನು ಹೇಗೆ ಎಡಿಟ್ ಮಾಡೋದಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋ ಶುರು ಮಾಡೋಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಡೆ ನೋಡೋಣ. ಸೊ ಮೊದಲಿಗೆ ಈ ರೀತಿಯಾದ ಒಂದು ಎಫೆಕ್ಟನ್ನು ಹೇಗೆ ಎಡಿಟ್ ಮಾಡೋದಂತ ನೋಡೋಣ. ನೋಡ್ಬೋದು ಸ್ಕ್ರೀನಲ್ಲಿ ಹೇಗೆ ಅಂತ ನೋಡ್ಬೋದು. ಮೊದಲಿಗೆ VPN ಅನ್ನು ಆನ್ ಮಾಡಿ, ನಂತರ ಕ್ಯಾಪ್ಕಟ್ ಓಪನ್ ಮಾಡಿ. ಸೊ ಕ್ಯಾಪ್ಕಟ್ ಓಪನ್ ಮಾಡಿದ ಮೇಲೆ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೀವು ವಿಡಿಯೋವನ್ನು ಆ್ಯಡ್ ಮಾಡ್ಕೊಳ್ಳಿ ಮೊದಲಿಗೆ. ಸೊ ನೋಡ್ಬೋದು, ನಾನು ಇಲ್ಲಿ ವಿಡಿಯೋವನ್ನು ಆ್ಯಡ್ ಮಾಡಿದ್ದೇನೆ. ಸೊ ಇಲ್ಲಿ ಮೊದಲಿಗೆ ಏನು ಮಾಡಬೇಕಂದ್ರೆ, ನಾನು ಇದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ತೇನೆ. ನೋಡ್ಬೋದು, ನಾನು ಆಲ್ರೆಡಿ ವಿಡಿಯೋವನ್ನು ಕಟ್ ಮಾಡಿದ್ದೇನೆ. ಸೊ ಇವಾಗ ಏನು ಮಾಡಬೇಕಂದ್ರೆ, ಈ ಎರಡನೇ ವಿಡಿಯೋದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಹಾಗೆ ನೀವು ಇಲ್ಲಿ ಸ್ಕ್ರೋಲ್ ಮಾಡಿ, ಹಾಗೆ ಇಲ್ಲಿ ಓವರ್ಲೇ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮಾಡಿದ ಮೇಲೆ ನೋಡ್ಬೋದು ವಿಡಿಯೋ ಕೆಳಗಡೆ ಬಂದಿರುವಂಥದ್ದು. ಸೊ ಇವಾಗ ಈ ವಿಡಿಯೋವನ್ನು ಸ್ವಲ್ಪ ಹೀಗೆ ಮುಂದೆ ತಗೊಂಡೋಗಿ, ಈ ರೀತಿಯಾಗಿ ತಗೊಂಡೋದ ಮೇಲೆ ಸೊ ನೀವು ಇಲ್ಲಿ ಇಷ್ಟು ಭಾಗವನ್ನು ಇನ್ನೊಮ್ಮೆ ಕಟ್ ಮಾಡಿದ ಮೇಲೆ ಸೊ ಈ ಕಡೆ ಭಾಗವನ್ನು ಇನ್ನೊಮ್ಮೆ ಓವರ್ಲೇ ಮೇಲೆ ಮಾಡಿ. ನೋಡ್ತಾ ಇರ್ಬೋದು ಮೇಲ್ಗಡೆ ಹೋಗಿರುವಂಥದ್ದು. ಸೊ ಕೆಳಗಡೆ ನೋಡ್ತಾ ಇರ್ಬೋದು ಸಣ್ಣ ಕ್ಲಿಪ್ ಇರುವಂಥದ್ದು. ಸೊ ಇವಾಗ ಏನು ಮಾಡಬೇಕಂದ್ರೆ, ಈ ಕೆಳಗಡೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ಮೊದಲಿಗೆ ಕೀಯನ್ನು ಆ್ಯಡ್ ಮಾಡಿ. ಕೀ ಆ್ಯಡ್ ಮಾಡಿದ ಮೇಲೆ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೀವು ರೌಂಡ್ ಮಾಸ್ಕನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು ಮೊದಲಿಗೆ ಈ ರೀತಿಯಾದ ರೌಂಡ್ ಮಾಸ್ಕನ್ನು ಸೆಲೆಕ್ಟ್ ಮಾಡಿ. ಸೊ ಹಾಗೆ ಇಲ್ಲಿ ನೀವು ಮೊದಲಿಗೆ ಈ ರೀತಿಯಾಗಿ ಈ ರೌಂಡನ್ನು ಈ ರೀತಿಯಾಗಿ ಸಣ್ಣ ಮಾಡಿ. ನೋಡ್ಬೋದು, ಈ ರೀತಿಯಾಗಿ ಸಣ್ಣ ಮಾಡಿ ಮೊದಲಿಗೆ. ಹಾಗೆ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೀವು ಇನ್ನೊಂದು ಕೀಯನ್ನು ಆ್ಯಡ್ ಮಾಡಿ. ಹಾಗೆ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇವಾಗ ಏನು ಮಾಡಬೇಕಂದ್ರೆ, ಇಲ್ಲಿ ಕೆಳಗಡೆ ಒಂದು ಬಾಣ ಇದೆ ನೋಡ್ಬೋದು. ಸೊ ಇದನ್ನು ಈ ರೀತಿಯಾಗಿ ದೊಡ್ಡ ಮಾಡಿದ ಮೇಲೆ ಈ ರೌಂಡನ್ನು ಸ್ವಲ್ಪ ದೊಡ್ಡ ಮಾಡಿ. ಈ ರೀತಿಯಾಗಿ ದೊಡ್ಡ ಮಾಡಿ. ಸೊ ಹಾಗೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ವಿಡಿಯೋ ಪ್ಲೇ ಮಾಡ್ತೇನೆ. ಸೊ ನೋಡ್ಬೋದು ಎರಡನೇ ಎಫೆಕ್ಟ್ ಈ ರೀತಿಯಾಗಿರುವಂಥದ್ದು. ಇದನ್ನು ಎಡಿಟ್ ಮಾಡೋದು ಹೇಗೆ ಅಂತ ನೋಡೋಣ. ಇವಾಗ ನೋಡ್ಬೋದು. ಸೊ ನೋಡ್ಬೋದು, ಆಲ್ರೆಡಿಯಾಗಿ ನಾನು 3 ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೇನೆ. ಮೊದಲನೇದು ಸ್ವಿಮ್ಮಿಂಗ್ದು, ಇದು ನಾನು ಬೇರೆ ಕಡೆಯಿಂದ ಡೌನ್ಲೋಡ್ ಮಾಡಿರುವಂಥದ್ದು. ಹಾಗೆ ಎರಡನೇದು ನೋಡ್ಬೋದು, ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟಿದ್ದೇನೆ. ಸೊ ನೀವೇನಾದರೂ ಈ ವಿಡಿಯೋ ಶೂಟ್ ಮಾಡೋದಿದ್ರೆ ನೀವು ಕುದಿಯೋ ನೀರಿನ ವಿಡಿಯೋವನ್ನು ಶೂಟ್ ಮಾಡಿ ಫ್ರೆಂಡ್ಸ್. ನಾನು ನಿಮಗೆ ತೋರಿಸಲಿಕ್ಕೆ ಮಾತ್ರ ಶೂಟ್ ಮಾಡಿರುವಂಥದ್ದು. ಹಾಗೆ ಲಾಸ್ಟಲ್ಲಿ ನೋಡ್ಬೋದು ಪಾತ್ರೆಯನ್ನು ತೆಗೆದುಬಿಟ್ಟು ಒಂದು ಶೂಟ್ ಮಾಡಿದ್ದೇನೆ. ಸೊ ಇಲ್ಲಿ ಮೊದಲಿಗೆ ಏನು ಮಾಡಬೇಕಂದ್ರೆ, ಇವಾಗ ನೋಡ್ಬೋದು ಇಲ್ಲಿ ಒಬ್ಬ ಹಾರ್ತಿದ್ದಾನೆ ನೋಡ್ಬೋದು. ಇಲ್ಲಿ ನೀರಿಗೆ ಟಚ್ ಆಗ್ತಿದ್ದಂಗೆ ನೋಡ್ಬೋದು. ಇಷ್ಟರಲ್ಲೇ ಕಟ್ ಮಾಡಿ. ನೀವು ನೋಡ್ಬೋದು ಮಾತ್ರಲ್ಲಿ ನೀರಿಗೆ ಟಚ್ ಆಗಿರುವಂಥದ್ದು. ಇಷ್ಟರಲ್ಲಿ ಕಟ್ ಮಾಡಿ. ಈ ಕಡೆ ಇರುವ ಕ್ಲಿಪ್ಪನ್ನು ನೀವು ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಕೆಳಗಡೆ ಬಂದಿರುವಂಥದ್ದು. ಈ ಕೆಳಗಡೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೀವು ಒಂದು ಕೀಯನ್ನು ಆ್ಯಡ್ ಮಾಡಿ. ಕೀ ಆ್ಯಡ್ ಮಾಡಿದ ಮೇಲೆ ಇಲ್ಲಿ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೀವು ರೌಂಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ. ಸೊ ಇವಾಗ ಇದನ್ನು ಇಲ್ಲಿ ಅಡ್ಜಸ್ಟ್ ಮಾಡಿ. ಸೊ ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿದ ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ವಿಡಿಯೋ ಅದು ಸ್ವಲ್ಪ ನಾ ಮಾಡಿದ್ದಲ್ಲ, ಅದು ಬೇರೆಯವರ ವಿಡಿಯೋ ಡೌನ್ಲೋಡ್ ಮಾಡಿದ್ದು, ಅದಕ್ಕೋಸ್ಕರ ಈ ರೀತಿಯಾಗಿ ಬಂದಿದೆ. ಅಂದರೆ ಮೇಲ್ಗಡೆ ಸ್ಲ್ಯಾಪೆಲ್ಲ ಬಂದಿದೆ. ನೀವು ವಿಡಿಯೋ ಮಾಡುವಾಗ ಸರಿಯಾಗಿ ಮಾಡಿ, ಪೂರ್ತಿಯಾಗಿ ನೀರು ಇರುವ ಥರ. ಸೊ ನಾನು ಇಲ್ಲ ಈ ರೀತಿಯಾಗಿ ದೊಡ್ಡ ಮಾಡ್ತೇನೆ ಇದನ್ನು. ಸೊ ಈ ರೀತಿಯಾಗಿ. ಸೊ ನಂತರ ಇನ್ನೊಮ್ಮೆ ಮಾಸ್ಕ್ ಮೇಲೆ ಹೋಗ್ಬಿಟ್ಟು ಇದನ್ನು ಈ ರೀತಿಯಾಗಿ ಸರಿಯಾಗಿ ಅಡ್ಜಸ್ಟ್ ಮಾಡ್ತೇನೆ. ಹಾಗೆ ಅಡ್ಜಸ್ಟ್ ಆಗಿರುವಂಥದ್ದು. ಇವಾಗ ಸ್ವಲ್ಪ ಮುಂದ್ಗಡೆ ತಗೊಳ್ತೇನೆ. ಸೊ ನೋಡ್ಬೋದು. ಹಾಗೆ ಇಲ್ಲೊಂದು ಕೀಯನ್ನು ಆ್ಯಡ್ ಮಾಡ್ತೇನೆ. ಇಲ್ಲೊಂದು ಕೀ ಆ್ಯಡ್ ಮಾಡಿಬಿಟ್ಟು ಇನ್ನೊಮ್ಮೆ ಮಾಸ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಹಾಗೆ ಇಲ್ಲಿ ಇನ್ನೊಮ್ಮೆ ಅಡ್ಜಸ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಈ ರೀತಿಯಾಗಿ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ತೇನೆ ಮೊದಲಿಗೆ. ಓಕೆ, ಇದಾದಮೇಲೆ ಇಲ್ಲಿ ಲಾಸ್ಟ್ ಒಂದು ಕೀಯನ್ನು ಆ್ಯಡ್ ಮಾಡಿ. ಹಾಗೆ ಇನ್ನೊಮ್ಮೆ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇದನ್ನು ಈ ರೀತಿಯಾಗಿ ಸ್ವಲ್ಪ ಸಣ್ಣ ಮಾಡಿಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಈ ರೀತಿಯಾಗಿ ಸಣ್ಣ ಮಾಡಿ. ನಾವು ನೋಡ್ಬೋದು ಅಡ್ಜಸ್ಟ್ ಆಗಿರುವಂಥದ್ದು. ಕೆಳಗಡೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೀವು ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ.
ಹಾಗೆ ಇಲ್ಲಿ ಇನ್ ಔಟ್ ಮತ್ತು ಕಾಂಬೋ ಅಂತ ಇರುವಂಥದ್ದು, ಇಲ್ಲಿ ನೀವು ಔಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಸ್ಕ್ರೋಲ್ ಮಾಡಿ. ಇವಾಗ ಒಂದು ಎಫೆಕ್ಟನ್ನು ಆ್ಯಡ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಪೇಡ್ ಔಟ್ ಅಂತ ಒಂದು ಎಫೆಕ್ಟ್ ಇರುವಂಥದ್ದು, ಇದನ್ನು ಆ್ಯಡ್ ಮಾಡಿಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು 8 ಸೆಕೆಂಡ್ ಮಾಡಿ. ಹಾಗೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದರ ಸೌಂಡನ್ನು ತೆಗಿತೇನೆ ನಾನು. ಸೊ ಡಿಸ್ಕ್ರಿಪ್ಷನಲ್ಲಿ ಒಂದು ಗ್ರೀನ್ ಸ್ಕ್ರೀನ್ನ ವೀಡಿಯೋ ಸಿಗುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಹೌದು. ಸೊ ಇಲ್ಲಿ ಬ್ಲೆಂಡಿಂಗ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಲೈಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ಬ್ಲ್ಯಾಕ್ ಕಲರ್ ಹೋಗಿರುವಂಥದ್ದು. ಸೊ ಇವಾಗ ಇದನ್ನು ಈ ರೀತಿಯಾಗಿ ದೊಡ್ಡ ಮಾಡಿ, ಈ ರೀತಿಯಾಗಿ. ಸೊ ಇಷ್ಟು ದೊಡ್ಡ ಮಾಡಿದ ಮೇಲೆ ಸೊ ಇದನ್ನು ಇವಾಗ ಇದಕ್ಕೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. ನೋಡ್ಬೋದು ಇಷ್ಟರಲ್ಲಿ ನಾನು ಇದನ್ನು ಇಷ್ಟಕ್ಕೆ ಕಟ್ ಮಾಡ್ತೇನೆ. ಸೊ ಇವಾಗ ಈ ಮಿಡಲಲ್ಲಿ ವೈಟ್ ಕಲರ್ ಇರುವಂತ ನೋಡ್ಬೋದು. ಈ ಬದಿ ಈ ಕಡೆ ಮಿಡಲಲ್ಲಿ ಏರೋ ಮಾರ್ಕ್ ಹಾಕಿ ತೋರಿಸ್ತೀನಿ. ಈ ವೈಟ್ ಕಲರ್ ಮೇಲೆ ಕ್ಲಿಕ್ ಮಾಡಿ. ಸೊ ಹಾಗೆ ಇಲ್ಲಿ ನೀವು ಒಂದು ಎಫೆಕ್ಟನ್ನು ಆ್ಯಡ್ ಮಾಡಿ. ಮಿಕ್ಸ್ ಅನ್ನೋ ಒಂದು ಎಫೆಕ್ಟ್ ಇರುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು ಟ್ರೆಂಡಿಂಗ್ನಲ್ಲೇ ಸಿಗುತ್ತೆ. 4ನೇ ಎಫೆಕ್ಟ್, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ರೆಡಿ ಆಗಿರುವಂಥದ್ದು ವಿಡಿಯೋ ಇವಾಗ ಪ್ಲೇ ಮಾಡ್ತೇನೆ. ಸೊ ಇದಿಷ್ಟು ವಿಡಿಯೋ ಫ್ರೆಂಡ್ಸ್, AI-ದಿಂದ ಮಾಡಿರುವಂಥ ವಿಡಿಯೋ. ಈ ವಿಡಿಯೋವನ್ನು ಹೇಗೆ ಕ್ರಿಯೇಟ್ ಮಾಡೋದಂದರೆ, ನಾನು ಆಲ್ರೆಡಿ ಒಂದು AI-ನ ಬಗ್ಗೆ ವಿಡಿಯೋ ಮಾಡಿದ್ದೇನೆ. AI ಅನಿಮೇಷನ್ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡ್ಬೋದು, ಸ್ಕ್ರೀನಲ್ಲಿ ಇದೆ. ಹೌದು. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿ ಹೋಗಿ ಚೆಕ್ ಮಾಡಿ. ಸೊ ವಿಡಿಯೋ ನೋಡ್ಬೋದು ಹೇಗೆ ಕ್ರಿಯೇಟ್ ಮಾಡೋದಂತ ಈ ರೀತಿಯಾದ AI ಅನಿಮೇಷನ್. ಸೊ ಇನ್ನು ನೆಕ್ಸ್ಟ್ ಈ ರೀತಿಯಾದ ಎಫೆಕ್ಟನ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹೇಳಿದ್ದೇನೆ. ಸೊ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೋಡ್ಬೋದು. ಈ ರೀತಿಯಾದ ಥಂಬ್ನೇಲ್ ಮಾಡಿದ್ದೇನೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಸಾಕು, ರಾಶಿ ದೊಡ್ಡ ಆಗಿದೆ ವಿಡಿಯೋ, ಅದಕ್ಕೋಸ್ಕರ. ಸೊ ಇನ್ನು ನೆಕ್ಸ್ಟ್ ಇದ್ದ ಎಫೆಕ್ಟನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಈ ವಿಡಿಯೋ ಹೇಗೆ ಅನಿಸ್ತಂತ ಕೆಳಗಡೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.